Hello, welcome to day 3 of exploring Maharashtra. ನೈಟ್ ಎಲ್ಲ ಫುಲ್ ಹರ್ಕೊಂಡು ಓಡಿಸ್ಕೊಂಡು ಬಂದ್ರು ರೋಡ್ಸ್ ಆಗಲಿಲ್ಲ ಅಂತ ಬ್ಯೂಟಿಫುಲ್ ರೋಡ್ ಇದು. ಕೊನೆಗೆ ದಾರಿ ಇಲ್ದಿರ 400 ಹಾಕಿ ಅಹಿಲ್ಯ ನಗರಲ್ಲಿ ಸ್ಟೇ ಆದ್ವಿ 3 ಗಂಟೆಗೆ. ಅದು ಸ್ಟೇ ಥರನೇ ಇರಲಿಲ್ಲ, ಏನೋ ಸುಮ್ಮನೆ ಒಳ್ಳೆ ಮಲಗೆದ್ದು ಸ್ನಾನಕ್ಕೆ ಜಾಗ ಕೊಡೋ ಥರ ಇತ್ತು. ನಾಟ್ ಅಟ್ ಆಲ್ ನೈಸ್. ಏನೋ ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹುಡುಗರಲ್ವಾ, ಇಟ್ಸ್ ಓಕೆ. ಚಾರ್ಜ್ ಕೂಡ ಆಗಲಿಲ್ಲ ಏನೂ. ಸೊ ಎಷ್ಟಾಗೋದು ಅಷ್ಟು ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರ ಕಡೆ. ರಾಕಿ ಮುಂದೆ ಹೋಗ್ತಾನೆ. ಅಹಮದ್ ನಗರ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಫಾಗು. ಐ ಥಿಂಕ್ ನೆಕ್ಸ್ಟ್ ಸಿಗೋದೆ ದೇವ್ಗಢ್. ಪ್ರತೀಕ್ ಬಸ್ ಹಚ್ಚು ನಾನು ಹೋಗ್ತೀನಿ ವಾಪಸ್ ಅಂತ ಕೂತವನೆ. ಆಗ್ತಿಲ್ವಂತ ಅವನಿಗೆ. ಫುಲ್ಲು ಗಾಡಿ ಮೋಷನ್ ಸಿಕ್ನೆಸ್ ಆಗೈತಂತ ಅವನಿಗೆ. ಫಸ್ಟ್ ಟೈಮ್ ಎವರ್ ಐ ಆಮ್ ಸೀಯಿಂಗ್ ಸಮ್ಮನ್ ಟೆಲ್ಲಿಂಗ್ ಗಾಡಿ ಮೋಷನ್ ಸಿಕ್ನೆಸ್. ಇರಲಿ, ಏನು ಮಾಡೋಕ್ಕಲ್ಲ. ಅವನು ಫಸ್ಟ್ ಲಾಂಗ್ ರೈಡ್ ಇದು ಲೈಫಲ್ಲೇನೆ. ಸೊ ಕ್ಯಾಂಟ್ ಏನು ಹೇಳೋಕ್ಕಾಗಲ್ಲ. ಈ ಚಳಿ ಹೇಳಿದ್ಲು ಗುರುಗಳು. ಅಪ್ಪ, ನಮ್ಮ ಕರ್ನಾಟಕ ಬಸ್ಸಸ್ನ ಕಂಪೇರ್ ಮಾಡಿದ್ರೆ ಸಮ ಇಲ್ಲಿರೋ ಬಸ್ಗಳು. As my dad told, it was true. Roads are not at all nice. ವಾ, ಮಧ್ಯ ಹಳ್ಳ ಇರೋದು ನೋಡ್ರಿ. ಓಕೆ, ನಕ್ಕ ನೈಟ್ ಗೊತ್ತಿಲ್ದ್ರೆ ನಾನು ಬಂದು ಇಳಿಸಿದ್ರೆ ಸೀರಿಯಸ್ಲಿ ಚೆನ್ನಾಗಿಲ್ಲ ರೋಡು. ಫುಲ್ಲು ಸ್ಪೇಸ್ ಟೆಕ್ನಾಲಜಿ ರೋಡ್ಸ್ ಇವೆಲ್ಲ. ಮೂನದು ಓಡಿಸಲ್ವ, ಹಂಗೆ ಓಡಿಸೋ ರೋಡ್ಸ್. ಸ್ಪೇಸ್ ರೋಡ್ಸ್ ಇವೆಲ್ಲ. ಪ್ಯಾಚಸ್ ಒಂದು ಊರಾಗ್ಲ ಒಂದು ಅಡಿ ಮೇಲೆ ಹಾಕೋರೆಲ್ಲಾನು ಅಷ್ಟೇ. ದಿಸ್ ಈಸ್ ರೋಡ್ ಟು ಶಿರ್ಡಿ. ಹಿಂಗೆ ಮಾಡವ್ರೆ, ಹಿಂಗೆ ಇಕ್ಕವ್ರೆ ಅಂತ ಕ್ಷೇತ್ರಕ್ಕೆ. ಬೆಳಗ್ಗೆ 8:30 ಟೈಮು, ಆದರೂ ಇಷ್ಟು ಫಾಗ್ ಇದೆ ಅಂದರೆ ಏನು ವೆದರ ನಮಗಂತ ಹೇಳೋಕ್ಕಾಗ್ತಿಲ್ಲ. ಇದು ಹಂಡ್ರೆಡು ಕಷ್ಟ ಹಾಕಿ ಹೋಗೋದು ಈ ರೋಡಲ್ಲಿ. ಲಾರಿಯವರು ಹೆವಿ ತಿಕ್ಕ ಉರಿಸ್ತಾರೆ ಗುರಿ ರೋಡ್ಗಳಲ್ಲಿ. ನಮ್ಗೊಂದು ಜಾಗನೇ ಕೊಡಲ್ಲ ಬೋಳಿ ಮಕ್ಕಳು. ಆ ಮಧ್ಯದ ಪ್ಯಾಚ್ಗಳಂತ ಹೆಂಗೈತೆ ಗೊತ್ತಾ? ನನಗನ್ಸ್ದಂಗೆ ಎಲ್ಲರೂ ಇನ್ನು 120 ಕಿಲೋಮೀಟರ್ಸ್ ಏನೋ ಇರಬೇಕು. ಇದೆಯಲ್ಲ ರಾಕಿ? ಅಟ್ಲೀಸ್ಟ್ 10 o'clock ರೀಚ್ ಆಗಲೇಬೇಕು. ನಾವು 10 ಗಂಟೆ ಹೋದಂಗೆ ರೋಡಲ್ಲಿ. ಪ್ರಾಬ್ಲಮ್ ಇರೋದು ಪ್ಲೇಸ್ ನೋಡೋದಲ್ಲ ರಾಕಿ. ಡಿಸ್ಟೆನ್ಸ್ ಇದೆಯಲ್ಲ ಅಜಂತ ಎಲ್ಲರ ಮಧ್ಯೆ ತಿರ್ಗಾ 100. ಐ ಡೋಂಟ್ ನೋ ಮ್ಯಾನ್. ಇದಂತೂ ಜಮಾನ್ದಿಂದ ನಾನು ನೋಡ್ತಾನೆ ಇದ್ದೀನಿ. ರೋಡು ಒಂದಿನ ನೀಟಾಗಿರೋದು ನೋಡಿಲ್ಲ.
ಅವ್ನು ಯಾವನೋ ಮುಂಬೈ ರೈಡರ್ ಅವನ ಜಿ ಎಸ್ ಎತ್ಕೊಂಡು ರಗಡ ಅಂತ ಹೋಗ್ತಾನಲ್ಲ ತಗೊಂಡಿರಕ್ಕಾದ್ರು ಅಂತ ಜಿ ಎಸ್ ಎದವನು ಆ ಥರ ಎತ್ಕೊಂಡು ನಾವು ವಾಟ್ 40 lakhs ವಿಲ್ ಪೇ ಯು ಇನ್ ಇಂಡಿಯನ್ ರೋಡ್ಸ್ ಅಂತ ಹಾಕೊಂಡು ಎತ್ಕೊಂಡು ಹೋಗ್ತಾ ಇರಬೇಕು. ಅಯ್ಯೋ ದೇವ್ರೆ. 1 2 3 4 1 ಕಿಲೋಮೀಟ್ರಲ್ಲೇ ಒಂದು 50 ಗುಂಡಿ ಐತೆ. ನಾಲ್ಕನ್ ಕೇಜಿ ಫ್ಯೂಲ್ ಬೇರೆ ರೀಫಿಲ್ ಮಾಡಿಸ್ಕೊಬೇಕು. 6ನೇ ಫುಲ್ ಟ್ಯಾಂಕ್ ಆಗುತ್ತೆ. ಬ್ಯಾಗ್ ಬಿದ್ದೋಯ್ತಂತ. ವಾಟ್ ದ ಫಕ್. ಎಲ್ಲಿ ಬಿತ್ತಂತೆ? ಏಯ್ ಬೇಕೇ ಬೇಕು. ಸ್ಪೇಸ್ ಟೆಕ್ನಾಲಜಿ ರೋಡ್ಸ್ ಆಫ್ ಮಹಾರಾಷ್ಟ್ರ. ನಾವು ಜಾಗ ನೋಡೋದಕ್ಕಿಂತ ರೋಡು ಈ ಥರ ಕಿತ್ತೋಗಿರೋ ರೋಡುಗಳು ನೋಡಿದ್ರೆ ಜಾಸ್ತಿ ಅನಿಸುತ್ತೆ. ಅದ್ರಲ್ಲಿ ಏನೇನು ಹಿಡ್ಕೊಂಡಿದೆ? ರಾಕಿದು ಚಿಕ್ಕ ಟೈಲ್ ಬ್ಯಾಗ್ ಬಿದ್ದೋಗಿತ್ತು. ಏನೇನಿತ್ತು ಅದರಲ್ಲಿ? ಶೂ ಅಷ್ಟೇ ಅಲ್ವಾ? ದೇವ್ರೆ, ರಾಕಿ ರೋಡು ಅಲ್ಲ ಗುರು. ಶಿರ್ಡಿಗೋ ಮೈನ್ ಹೈವೇ ಗುರು ಇದು. ಅದು ಏನಕ್ಕೆ ಹಿಂಗೆ ಮಾಡೋ ಅಂತಾನೆ ಅರ್ಥ ಆಗ್ತಿಲ್ಲ. ಘಾಟ್ ಇಳಿದ್ರು ಒಂದ್ ಕಡೆ ಹಳ್ಳ ಐತೆ, ಇಳಿಸುದೆ ನೋಡು. ಯಪ್ಪ, ಅಲ್ಲ ಫುಲ್ ಇಳಿದ್ಮೇಲೆ ಘಾಟ್ ಇಳಿದ್ಮೇಲೆ ಸ್ವಲ್ಪ ಚೆನ್ನಾಗೈತೆ ರೋಡು. ಪ್ಯಾಚ್ ಮಧ್ಯದಲ್ಲಿ ತುಂಬಾನೇ ಪ್ಯಾಚ್ ಇಲ್ಲ ಬಿಡು. ಒಂದು ಸ್ವಲ್ಪ ದೂರ ಚೆನ್ನಾಗಿತ್ತು ಅಷ್ಟೆ. ತಿರ್ಗಾ ಪ್ಯಾಚ್ ಸ್ಟಾರ್ಟೆಡ್. ಅದು ಊರಾಗ್ಲ ಪ್ಯಾಚ್, ಚಿಕ್ಕ ಪ್ಯಾಚ್ ಅಲ್ಲ. ಬಾಕಿ ನಾವು 3ಗೆ ಬಿಡೋಕ್ಕಾಗಲ್ಲ. ಐ ಥಿಂಕ್ 5, 6 ಬಿಟ್ರೂ ಒಂದು 1 o'clock 2 o'clock ಹೋಗಿರ್ತೀವಿ.
ಗುರು, ಅದೇನು ರೋಡ್ಗಳು ಇವು. ಅಯ್ಯೋ ಥೂ, ಒಂದೇ ಊಟ. ಫೈನಲಿ ಸ್ಪೇಸ್ ಟೆಕ್ನಾಲಜಿ ರೋಡ್ ಸ್ವಲ್ಪ ಎಂಡಾಗಿ ನಾರ್ಮಲ್ ಟೆಕ್ನಾಲಜಿ ರೋಡಿಗೆ ಬಂದೈತೆ. ಹಂಪಿ ರೋಡ್ಸ್ಗೆ ಹೈವೇ. ಶನಿ ಶಿಗ್ನಾಪುರ ದಾಟೋದಿ ಐ ಥಿಂಕ್ ನೆಕ್ಸ್ಟು ಶಿರ್ಡಿ, ದೇವಗಂಡು, ಆಮೇಲೆ ಛತ್ರಪತಿ ಸಂಭಾಜಿ ನಗರ್, ಅಲ್ಲೇ ಎಲ್ಲರ ಇರೋದು. ಐ ಥಿಂಕ್ ವಿ ಆರ್ ಗೋನಾ ಕ್ರಾಸ್ ಸ್ಪೀಡ್ ಆಲ್ಸೋ. ನೋಡೋಣ. Oh my god. ಸೂರ್ಯ ಹುಟ್ಟುತ್ತಾನೆ. Sun is rising. ಕಾರ್ಗುರಲ್ಲಿ ಬಂದ್ಬಿಡ್ಬೇಕಲ್ಲಿ ಆ ರೋಡಲ್ಲಿ. ಸಸ್ಪೆನ್ಷನ್ ಹೋಗಿ ಪಕ್ಕ ಎಗ್ರಕೊಂಡು ಹೋಗುತ್ತೆ. ವೈಡ್ ಆಯ್ತು. ನನಗೆ ಅರ್ಥ ಆಗ್ತದೆ ಅದೇನಕ್ಕೆ ಸ್ಟಾಪ್ ಮಾಡಿದ್ವಿ ನೈಟು ಅಂತ ಅಲ್ಲಿ. ಯಪ್ಪ, ನಾವಿಂದ 10 ಕಿಲೋಮೀಟ್ರ್ ಮುಂದೆ ಬಂದಿರೋ ಸಿಗಾಕೊಂಡ್ಬಿಟ್ಟಿರ್ತಿದ್ವಿ. ಆಮೇಲೆ ಆ ಕಡೆಯಿಂದ ಈ ಕಡೆ ಬಂದಿದ್ದಿದ್ರೆ ಯಾವುದು ನೋಡ್ದಲ್ಲ, ಏನೂ ಇರಲೇ ಇಲ್ಲ, ಏನೂ ಸಿಗ್ಲೂ ಇಲ್ಲ. ಯಾವ್ದು ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಅಜಂತ ಎಲ್ಲೋರ ತಾರಕೆಲೆಯಲ್ಲಿ ಸಾಕಾಗೋಯ್ತು ಗುರು. ಅಲ್ಲಿಂದ ಬರೋಷ್ಟಲ್ಲಿ ಒಂದು 300 ಕಿಲೋಮೀಟ್ರ್ ಹೈವೇಲಿ ಹೋಗ್ಬೋದಿತ್ತು. ಬಟ್ ಈ ರೋಡಲ್ಲಿ ಬಂದ್ವಲ್ಲ ಇವತ್ತು, ಅದಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಶಿರ್ಡಿ ಲೆಫ್ಟು, ಅದು ಡೈವರ್ ರೋಡೇ ಕರ್ಕೊಂಡು ಹೋಗ್ತಿದ್ದ. ಡೈವರ್ಷನ್ ಲೆಫ್ಟೇ ಇದ ಡೈವರ್ಷನ್ ಹೇಳಿದ್ದು ನೀನು. ಶಿರಡಿ ಸಾಯಿಬಾಬಾ ಸ್ವಾಮಿ.
ನೀನು ನಮ್ಮನ್ನೇ ಯಾಕೆ ಬೋಳಿ ಮಗನ ಕಣ್ಣಲ್ಲಿ ತೊಳ್ದಲಿಕ್ಕೊಂಬತ್ತಾರ ಹೋಗೋಕ್ಕಾಗದೆ ಅಂದರು. ರಾಂಗ್ ಸೈಡಲ್ಲಿ ರೈಟ್ ಸೈಡ್ ಬರ್ತಾರ್ಗಳು. ಅದು ಏನು ಸ್ಟೇಟು ಇದು ಅರ್ಥನೇ ಆಗಲ್ಲ. ಓಕೆ, ಅದು ಬೈಕ್ ತೋರಿಸ್ತಾ ಆಯ್ತಾ? ಕಾರ್ ಹಾಕಿದೆಯಾ? ಕಾರೇ ತಾನೇ ಹಾಕಿರೋದು. ಆ ನೋಟ್ ಹೌಸ್ ಅಂತ ತೋರಿಸ್ತಾ, ನೋಟ್ ಹೌಸ್ ಅಂತ ತೋರಿಸುತ್ತಲ್ಲ ಅದಕ್ಕೆ. ಶಿರಿ ದೇವ್ರೆ ಕಾಪಾಡಪ್ಪ, ಬರ್ತೀನಿ ನೆಕ್ಸ್ಟ್ ಟೈಮ್. ದಾಟ್ದಾ? ಕರೋಡಿ ಎಲ್ಲಾರು ಹೊಡಿತಾರ. ಹೈವೇ ಇದ್ದಿದ್ದು ಎಲ್ಲರೂ ಹೊಡಿತಾರ. ಹೈವೇ ಇದ್ದಿದ್ರೆ ಹೆಂಗಿರ್ತಿತ್ತಲ್ವ? ಸೀರಿಯಸ್ಲಿ ಒನ್ ಆಫ್ ದ ವರ್ಸ್ಟ್ ರೋಡ್ಗಳು ಇವತ್ತು ನಾವು ಮಾಡಿದ್ದು. ನಾವು ಬಾಳೆಹೊನ್ನೂರು ಕಲ್ಸ ರೋಡ್ ಹೇಳ್ತೀಯಲ್ಲ, ಆ ಥರ ಅನ್ಸುತ್ತೆ. इंदौर, छत्तीसगढ़, सूरत, धूले. ಇಂದೋರ್ಗೆ ಹೋದ್ರೆ ಒಂದು ವಾರ ಚಿಲ್ ಮಾಡ್ಕೊಂಬರ್ಬೋದು. ಫ್ರೆಂಡ್ಸ್ ಮನೆ ಐತೆ. ಬಟ್ ಅಲ್ಲೆಲ್ಲ ನಮ್ಮ ಪ್ಲಾನ್ ಇರೋದು ಸ್ಟೇ ಟ್ಯೂನ್ ಗೈಸ್. ದೇರ್ಸ್ ಎ ಬಿಗ್ ಸರ್ಪ್ರೈಸ್ ಕಮಿಂಗ್ ಅಹೆಡ್. ಹಿಂಗೆ ಹೋಗ್ತಾ ಇದೀವಿ. ತಿರ್ಗಾ ಸ್ಪೇಸ್ ಟೆಕ್ನಾಲಜಿ ರೋಡ್ ಸ್ಟಾರ್ಟ್ ಆಯಿತು. ಇರುತ್ತೆ ರಾಕಿ, ಎಲ್ಲೋ ಇರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಇವರಿಗೆ ಇರೋ ರೋಡ್ನ ಅದೇನು ಹಾಳು ಮಾಡಿದ್ರೆ ಏನು ಸಿಗುತ್ತೆ ಅಂತ ನನಗೆ ಅರ್ಥ ಆಗಲ್ಲ ಗುರು. ಆ ಸತಾರ ಕೊಲ್ಲಾಪುರ ಪ್ರೂಫ್ ಗುರು. ಓಲ್ಡ್ ಹೈವೇ ಮಧ್ಯದಲ್ಲಿ ಜಾಯ್ನ್ ಆಗ್ತಿದ್ವಲ್ಲ, ಹೆಂಗಿತ್ತು. ಜನರಿಗೆ ಬುದ್ಧಿ ಹೇಳ್ಕೊಡಕ್ಕಾಗಲ್ಲ ಅಂತ ಹೈವೇ ಬ್ರಿಡ್ಜ್ ಮಾಡಕ್ಕೆ ಹೋಗ್ತಾರೆ. ಹೈವೇಲಿ ಈ ಜನರದೇ ಕಟ್ಟಾರ ಹಾಕಿ. ಹಾಂ 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 ವೇರೂಲೇನಿ
ಔರಂಗಾಬಾದ್ 31 ಧೂಲೆ. ತಪಸ್ ಮಾಡ್ಬಿಟ್ಟು ಮೆಡಿಟೇಟ್ ಮಾಡ್ಬಿಟ್ಟಲ್ಲ ಹೋಗ್ತಿರ್ತಾರೆ ಅವರು. ಅವನು ಪ್ರತೀಕ್ ನಾವು ಮುಟ್ಟಕ್ಕೆ ಹೋಗಿ ನೀನು ಏನು ಹೇಳ್ತಿಲ್ಲ, ನೀನು ಹಂಗೆ ಪ್ಯೂರು ಹಿಂಗೆ ಪ್ಯೂರ್ ಅಂತ ಹೇಳ್ತಿಲ್ಲ ನೀನು. ಅವ್ನಿಗೆ ಮುಟ್ಟಕ್ಕೆ ಹೇಳಿ ಅವ್ನಿಗೆ ಅವ್ರಿಗೆ ಹೋಗ್ಬಿಟ್ಟು ನಕ್ಕನ್ನು ಹೊಡೆದು ಕಳಿಸ್ತಾರೆ ಪ್ರತೀಕ್ ನಾವು ಮುಟ್ಟಕ್ಕೆ ಹೋದ್ರೆ. ಅದೇ ಈ ಮೇನ್ ರೋಡ್ ಯಾವುದೋ ಬೇರೆ ಐತೆ. ಎಷ್ಟು ದೂರ ಆಯ್ತು ರಾಕಿ? 1.7 3 ಅವರ್ ಬೇಕಾಯ್ತು ಅಲ್ಲಿಂದ ಬರೋಕ್ಕೆ. 140 ಕಿಲೋಮೀಟರ್ಸ್. ಅಲ್ಲಿ ಗುಂಡಿ ರೋಡು ಮತ್ತು ಅರ್ಧ ಗಂಟೆ ಸ್ಟಾಪ್ ಕೊಟ್ಟಿದ್ದಲ್ಲಿ. ಎಲ್ಲೋರಾಗಿ 1.5 ಕಿಲೋಮೀಟ್ರ್ ಇದೆ. ಟೂರಿಸ್ಟ್ ಎಷ್ಟು ಜನ ಅವರೋ ಗೊತ್ತಿಲ್ಲ. ಯಾವುದೋ ದೇವಸ್ಥಾನ ಐತೆ ಲೆಫ್ಟಲ್ಲಿ. ಇದೆ ಇದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇದೆ. ನೋಡ್ಕೊಂಡು ಹೋಗೋಣ, ಆದರೆ ಟ್ರೈ ಮಾಡೋಣ. ಜ್ಯೋತಿರ್ಲಿಂಗ ನೋಡೋಕೆ ಪುಣ್ಯ ಮಾಡಿರಬೇಕು ಅಂತಾರೆ. ಅದಲ್ಲ, ನಾನು ಇನ್ನೂ ಹೇಳಕ್ಕೆ ಬರಲ್ಲಪ್ಪ. ಅದ್ರಲ್ಲಿ ಅದನ್ನು ಬಿಟ್ಕೊಡು. ಪ್ಯೂರ್ ವೆಜ್ ಅನ್ನೋದಲ್ಲ, ಅದು ಅಪ್ಲೈಸ್ ಒನ್ ಇಟ್ ಬೋತ್ ಟು ಯು. ನಾನು ಸೇರಿಸ್ಕೊಂಬೇಡ ಅದಕ್ಕೆ. ಎಷ್ಟು ದೂರ ಇದೆ ರಾಕಿ? ಸಾಕಾಗೋಯ್ತು ಗುರು. ಅಪ್ಪ ಬೇಜಾನ್ ನಡ್ಕೊಂಡು ಹೋಗ್ಬೇಕು ಗುರು. ಕರ್ನಾಟಕ ಗಾಡಿ ಬಂತು, ಹಿಂದೆ ಹೋಯ್ತು ಒಂದು ಕಾರು. ಲೈವ್ ಒನ್ ಲೀವ್. ಇಲ್ಲಿ ಎಲ್ಲಿ ನಿಲ್ಸೋದು ರಾಕಿ ಗಾಡಿನ? ವೆಲ್ಕಮ್ ಟು ರಾಕಿ ಸುನೇಶ್ ಹೋಲ್ಡರ್ ಸೆಟ್ ಐಸೈಟ್. BD ಈ ಕಡೆ 164 ಪೇನ್ ಪಾರ್ಕ್ ಅನ್ಸುತ್ತೆ. ಅಲ್ಲ ಇಲ್ಲ, ಬಾ. ಆ ಕಡೆ ಅಂತ ಬಿಡು. ಆ ಕಡೆ 2 ವೀಲರ್ಗೆ. ಅಪ್ಪ